ನಮಸ್ತೆ. ಒತ್ತಡ ಮುಕ್ತ ಜೀವನಕ್ಕೆ 101 ಮ್ಯಾಜಿಕ್ ಮಂತ್ರಗಳು ಬರೆದಿರೋದು ಡಾಕ್ಟರ್ ಶ್ವೇತಾ ಬೇಸಿ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಯಾವುದು ನೋಡೋಣ. ಚಾಪ್ಟರ್ ಹೆಸರು ಸುಖ ಸುಮ್ಮನೆ ತಿನ್ನುವುದನ್ನು ನಿಲ್ಲಿಸಿ. ಸುಮ್ಮನೆ ತಿಂತಾನೆ ಇರಬೇಡಿ ಅಂತ. ಓಕೆನಾ? ಸೊ ಇದು ಎಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂದರೆ, ಮ್ಯಾಮ್ ಇದೆಲ್ಲ ನಮ್ಮ ಮೆಂಟಲ್ ಹೆಲ್ತ್ ಮೇಲೆ, ನಮ್ಮ ಎಮೋಷನ್ಸ್ ಮೇಲೆ ಪ್ರಭಾವ ಬೀರುತ್ತಾ ಅನ್ನೋದಾದರೆ ಖಂಡಿತ ಬೀರುತ್ತೆ. ಆ್ಯಂಡ್ ಆಲ್ರೆಡಿ ನಮ್ಮ ಹೆಲ್ತ್ ಕ್ಲಾಸಲ್ಲಿರೋರು ದಯವಿಟ್ಟು ಕಮೆಂಟ್ ಮಾಡಿ ಇದನ್ನು ನೋಡಿದ ಮೇಲೆ ಈ ಚಾಪ್ಟರ್ಗೆ ಎಷ್ಟು ಜನ ನಿಮ್ಮ ಊಟಗಳಲ್ಲಿ ನಿಮ್ಮ ಪದ್ಧತಿಗಳನ್ನು ಚೇಂಜ್ ಮಾಡ್ಕೊಂಡಿದ್ದೀರಾ, ಅದರಿಂದ ನಿಮ್ಮ ಬಾಡಿಯಲ್ಲಿ ಏನು ವೇರಿ ಆಗ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಬೇರೆಯವ್ರಿಗೂ ಕೂಡ ಅದೊಂದು ಅರ್ಥ ಆಗ್ಬೋದು ಆ್ಯಂಡ್ ಅವರು ಅದನ್ನು ಫಾಲೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ. ಅತಿಯಾಗಿ ತಿನ್ನುವುದು ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಋಣಾತ್ಮಕ ಪರಿಣಾಮ ಬೀರುತ್ತೆ, ನೆನ್ಪಿಟ್ಕೊಳ್ಳಿ. ಅತಿಯಾಗಿ ತಿನ್ನೋದ್ರಿಂದ ನಮ್ಮ ಫಿಸಿಕಲ್ ಬಾಡಿ ಮತ್ತು ಮೆಂಟಲ್ ಬಾಡಿ ಮೇಲೆ ನೆಗೆಟಿವ್ ಕಾನ್ಸಿಕ್ವೆನ್ಸ್ನ ಕ್ರಿಯೇಟ್ ಮಾಡುತ್ತೆ, ನೆಗೆಟಿವ್ ಎಫೆಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಹಾಗಿದ್ದರೆ ಅತಿಯಾಗಿ ತಿನ್ನುವುದನ್ನು ನಿಲ್ಲಿಸೋದು ಹೇಗೆ? ಅಭ್ಯಾಸ ಆಗಿಬಿಟ್ಟಿದೆ, ನಿಲ್ಲಿಸೋದು ಹೇಗೆ? ಒಮ್ಮೆ ಊಟ ಬಡಿಸಿಕೊಂಡು ಖಾಲಿ ಮಾಡಿದ ನಂತರ ಮತ್ತೊಮ್ಮೆ ಬಡಿಸ್ಕೊಳ್ಳೋಕ್ಕೆ ಹೋಗಲೇಬೇಡಿ. ಓಕೆ. ಒಂದು 10 ಡೇಸ್ ಚಾಲೆಂಜ್ ತೊಗೊಳ್ತೀರಾ ಎಲ್ಲರೂ. ಆಲ್ರೆಡಿ ನಮ್ಮ ಕ್ಲಾಸಲ್ಲಿರೋರು ಮೇ ಬಿ ಜಾಸ್ತಿ ತಿನ್ನೋದು ಆಟೋಮೆಟಿಕಾಗಿ ಕಡಿಮೆ ಆಗಿಬಿಟ್ಟಿರುತ್ತೆ. ಬಟ್ ಬೇರೆಯವ್ರು ಯಾರು ನಿಮಗೆ ಇನ್ನೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಅವ್ರು ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಮನೇಲಿ ಊಟ ಹಾಕಿಸ್ಕೊಳ್ಳಿ. ಎಷ್ಟು ಹಾಕಿರ್ತಾರೆ ಅದ್ರ ಮೇಲೆ ಎಕ್ಸ್ಟ್ರಾ ಹಾಕ್ಸ್ಕೋಬೇಡಿ. ನಿಮಗೆ ಎಷ್ಟೇ ಚೆನ್ನಾಗಿರಲಿ, ಎಷ್ಟೇ ಬೇಕನ್ಸಿದ್ರು ಹಾಕ್ಸ್ಕೋಬೇಡಿ. ಒಂದು 10 ಡೇಸ್ ಪ್ರಾಕ್ಟೀಸ್ ಮಾಡಿ ನಿಮ್ಮ ಒಳಗಡೆಯಿಂದ ಸಾಕು 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 ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಆಟೋಮೆಟಿಕ್ಕಾಗಿ ನಿಮಗೇನೆ ಫುಡ್ ಲಿಮಿಟ್ ಸಿಗ್ತಾ ಬರುತ್ತೆ. ಅದು ಏನಾದರೂ ಆಗಿರಲಿ. ಓಕೆ. ಅದನ್ನು ಮಾಡ್ತಾ ಬನ್ನಿ. ಅಬ್ಸರ್ವ್ ಮಾಡಿ, ನಿಮ್ಮ ಬಾಡಿಯಲ್ಲಾಗುವಂತಹ ಡಿಫ್ರೆನ್ಸ್ನ ಅಬ್ಸರ್ವ್ ಮಾಡಿ, ನಿಮ್ಮ ಮನಸ್ಸಿನಲ್ಲಾಗುವಂತಹ ಡಿಫ್ರೆನ್ಸ್ನ ನೀವು ಅಬ್ಸರ್ವ್ ಮಾಡಿ. ಹಾಗೆ ನಿಮ್ಮ ಮೆದುಳು, ನಿಮ್ಮ ಹೊಟ್ಟೆ, ಆಯಿತಾ, ನಿಮ್ಮ ಮೆದುಳು ಅಂದರೆ ನಮ್ಮ ಮೆದುಳು ನಮ್ಮ ಹೊಟ್ಟೆ ಜೊತೆಗೆ ತುಂಬ್ತು ಅಂತ ಮಾತಾಡೋಕ್ಕೆ ಸ್ವಲ್ಪ ಗ್ಯಾಪ್ ಕೊಡಿ. ಅದಕ್ಕೂ ಸ್ವಲ್ಪ ಸಂಬಂಧ ಚೆನ್ನಾಗಾಗಲಿ, ಆಯಿತಾ. ಆ್ಯಂಡ್ ನೀವು ಏನು TV, ಮೊಬೈಲ್, ಫೋನ್ ನೋಡ್ತಾ ಬೇಗನೆ ತಿಂದು ಮುಗಿದ್ಬಿಟ್ಟು ಹೊಟ್ಟೆ ತುಂಬ್ತೋ ಇಲ್ವೋ ಅನ್ನೋ ಸಂದೇಹ ಬರೋದು ಬೇಡ. ಹಾಗೆ ತುಂಬ ಇಂಪಾರ್ಟೆಂಟ್, ತುಂಬ ಜನ ತಿಂಡಿ ಆಯಿತಾ ಅಂದರೆ ತಿಂಡಿ ಆಯಿತಾ ಅಂತ ಯೋಚನೆ ಮಾಡ್ತೀವಿ. ಯಾಕೆ ಅಂದರೆ ನಾವು ತಿಂಡಿ ತಿನ್ನಬೇಕಾದ್ರೆ ತಿಂಡಿ ತಿಂದಿರಲ್ಲ, ಮಿಕ್ಕಿದೆಲ್ಲ ನೋಡ್ಕೊಂಡು ತಿಂದಿರ್ತೀವಿ. ಸೊ ತಿಂಡಿ ತಿಂದಿರೋದು ನಮ್ಮ ಒಳಗಡೆ ಹೋಗಿರಲ್ಲ. ಹಾಗಾಗಿ ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಮೆಂಟಲ್ ಹೆಲ್ತ್ಗೆ, ಒತ್ತಡ ಮುಕ್ತ ಜೀವನಕ್ಕೆ ಇದು ಕೂಡ ಒಂದ ಅಂದರೆ ಹೌದು. ಎಷ್ಟು ಇಂಪಾರ್ಟೆಂಟ್ ಆಗತ್ತಿದು ಅಂದರೆ, ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀವಿ, ನಮ್ಮ ಬಾಡಿಯಲ್ಲಿ ಸ್ವಲ್ಪ % ಖಾಲಿ ಇರಬೇಕು ಯಾವಾಗಲೂ ಹೊಟ್ಟೆ ಅಂತ. ಓಕೆ. ಲಿಕ್ವಿಡ್ಡು, ಆಮೇಲೆ ಊಟ ಮತ್ತು ಖಾಲಿ, ಈ 3 ಇರಬೇಕು ನಮ್ಮ ಹೊಟ್ಟೆಯಲ್ಲಿ. ಹಾಗೆಯೇ ನಿಮ್ಗೆ ಅದು ಎಷ್ಟೇ ಇಷ್ಟವಾದ ಫುಡ್ ಆಗಿರಲಿ, ಬಜ್ಜಿ ತಿಂತೀರಾ, 2 ಬಜ್ಜಿ ಸ್ಟಾಪ್. ಎಕ್ಸಾಂಪಲ್ ಅಂದರೆ ನೀವು ಏನೇ ತಿನ್ನಿ, ನಿಮ್ಮ ಹೊಟ್ಟೆಗೆ ಇನ್ನೂ ಬೇಕು ಅನಿಸ್ಬೇಕಾದ್ರೆ ಸ್ಟಾಪ್ ಮಾಡಿ ಅನ್ನೋದನ್ನು ನಾವು ಕೇಳಿರ್ತೀವಿ. ಬಟ್ ಮಾಡ್ತಾ ಇರ್ತೀವ ಅಂತ ನೋಡಬೇಕು. ರೀಸೆಂಟಾಗಿ ಒಬ್ಬರ ಮೇಲೆ ಆಗಿರೋದು ನಾನು ಹೇಳ್ತೀನಿ. ಎಕ್ಸಾಕ್ಟ್ಲಿ 15 ದಿನ 1 ಮಂತ್ ಆಯಿತು. ಓಕೆ. 1 ಮಂತ್ ಆಯಿತು. ಲಾಸ್ಟ್ 3 ಡೇಸ್ ಬಿಫೋರ್, ಅಂದರೆ 3 ಡೇಸ್ಗೆ ಅವ್ರಿಗೆ ಲಾಸ್ಟ್ 3 ಡೇಸಲ್ಲಿ ಅವ್ರಿಗೆ 1 ಮಂತ್ ಕಂಪ್ಲೀಟ್ ಆಯಿತು. ಬೆಳಗ್ಗೆನೂ ನಾನ್ ವೆಜ್ ಬೇಕು, ರಾತ್ರಿನೂ ನಾನ್ ವೆಜ್ ಬೇಕು, ಮಧ್ಯಾಹ್ನ ಆಫೀಸಲ್ಲಿರೋದ್ರಿಂದ ತಿನ್ನೋಕ್ಕಾಗ್ತಾ ಇಲ್ಲ. 2 ಟೈಮ್ಸ್ ನಾನ್ ವೆಜ್ಜು, ಡ್ರಿಂಕ್ಸು, ಹೈಲಿ ಅಂದರೆ ನಾನ್ ವೆಜ್ ಅಂದರೆ ಮಟನ್ನು, ಚಿಕನ್ನು ಡೈಲಿ ಕಂಪಲ್ಸರಿ. ಓಕೆ. ಹೆಂಗೆ ಆಗ್ಬಿಟ್ಟಿದ್ರು ಅಂತ ಅಂದರೆ ಅವ್ರನ್ನ ಗುರ್ತಿಸೋಕ್ಕೆ ಸಾಧ್ಯನೇ ಇಲ್ಲ. ಏಜ್ 33 ವರ್ಷ, ಆಲ್ರೆಡಿ 44-50 ಏಜ್ ಥರ ಕಾಣಿಸ್ತಾ ಇದ್ದಾರೆ. ಬಾಡಿ ಚೆಕಪ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ರಿಪೋರ್ಟ್ ಕಳಿಸಿ ಅಂದರೆ ನಮ್ಮ ಸೆಷನಲ್ಲಿರೋರು ಅಂದರೆ ನೀವು ರಿಪೋರ್ಟ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನಿಮ್ಮ ಬಾಡಿ ಏಜ್ ಎಷ್ಟಿದೆ ಅಂತ ಅಂದರೆ ಆಲ್ರೆಡಿ 70 ಏಜ್ ಆಗಿದೆ. ಓಕೆ. ಅವರಿಗೆ ನಾನೇನು ಹೇಳಿದೆ, ಫಸ್ಟ್ ಥಿಂಗ್ ನಿಮ್ಗೆ ಯಾಕೆ ತಿನ್ಬೇಕು ಅನಿಸುತ್ತೆ? ನಂಗೆ ಗೊತ್ತಿಲ್ಲ, ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಅಡಿಕ್ಷನ್ ಯಾವಾಗಿಂದ ಸ್ಟಾರ್ಟ್ ಆಯಿತು? ಯಾವಾಗಿಂದ ಅಂದರೆ ವರ್ಕ್ ಪ್ರೆಷರ್ ಜಾಸ್ತಿ ಆಯಿತು. ವರ್ಕ್ ಪ್ರೆಷರ್ ಯಾಕೆ ಜಾಸ್ತಿ ಆಯಿತು? ಕಮಿಟ್ಮೆಂಟ್ ಜಾಸ್ತಿ ಆಯಿತು. ಕಮಿಟ್ಮೆಂಟ್ ಯಾವಾಗ ಜಾಸ್ತಿ ಆಯಿತು? ಸೊ ನಾನು ಹೊಸ ಕಾರ್ ತೊಗೊಂಡೆ, ಆಮೇಲೆ ಒಂದು ಹೊಸ ಬೈಕ್ ತೊಗೊಂಡೆ, ಒಟ್ಟಿಗೆ ಹೊಸ ಬೈಕ್ ಹೊಸ ಕಾರ್ ತೊಗೊಂಡೆ. ಎರಡರದ್ದು EMI ಜಾಸ್ತಿ ಆಯಿತು. ಸೊ ಮನೇಲಿ ಮಕ್ಕಳು, ಹೆಂಡತಿ ನಿಭಾಯಿಸಬೇಕು. ಆ್ಯಂಡ್ ಸಡನ್ನಾಗಿ ಜಾಸ್ತಿ ರೆಂಟ್ ಇರೋವಂಥ ಮನೆಗೆ ಹೋದೆ. ಇವೆಲ್ಲವೂ ಮಿಕ್ಸ್ ಆಗಿ ನನಗೆ ಪ್ರೆಷರ್ ಆಯಿತು. ಹಾಗಿದ್ರೆ ಮೂಲ ಇಲ್ಲಿದೆ ಅಲ್ವಾ ಅಂತ ಹೇಳಿಬಿಟ್ಟು ಈಗ ತೊಗೊಂಬಿಟ್ಟಿದ್ದೀರಾ, ಆಗೋಗ್ಬಿಟ್ಟಿದೆ, ತೊಂದರೆ ಇಲ್ಲ. ನಿಮಗೆ ಇವಾಗ ವಾಪಸ್ ಕೊಡೋಕ್ಕೆ ಹೋದರೂ ಅದು ಆಫ್ ಸೇಲ್ ಅಂತ ಅನಿಸುತ್ತೆ. ಪಾಸಿಬಲ್ ಇದ್ದರೆ, ಅಷ್ಟು ಧೈರ್ಯ ಇದ್ದರೆ ಸೇಲ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಸ್ಟಿಲ್ ಈಗ ಇಷ್ಟೆಲ್ಲದ್ರ ಜೊತೆಗೆ
ನೀವು ಒಂದು ಕೌಂಟ್ ಕೊಡಿ ನನಗೆ, ನಾನ್ ವೆಜ್ಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ ಅಂದರೆ ನೀವು ನಂಬಲ್ಲ, ಒಂದು ತಿಂಗಳಿಗೆ 30,000 ಖರ್ಚು ಮಾಡ್ತಾ ಇದ್ದಾರೆ ನಾನ್ ವೆಜ್ ಮತ್ತು ಡ್ರಿಂಕ್ಸ್ಗೆ. 30,000. ಅವ್ರ ಸ್ಯಾಲ್ರಿ 1.5 ಲಕ್ಷ ಇದೆ, ಓಕೆ. ಅವ್ರ ಕಮಿಟ್ಮೆಂಟೇ ಜಾಸ್ತಿ ಇದೆ, ಅದರಲ್ಲಿ 30,000 ಖರ್ಚು ಮಾಡ್ತಿದ್ದಾರೆ. ಅದನ್ನು ನಾನು ಅವ್ರಿಗೆ ಓಕೆ ಇವಾಗ ನನಗೆ ಬೇರೇನು ಕತೆ ಹೇಳಬೇಡಿ, ರೆಡಿ ಇದ್ದೀರಾ ಟ್ರಾನ್ಸ್ಫಾರ್ಮ್ ಆಗೋಕ್ಕೆ ಅಂದರೆ ಮಾತ್ರ ಮುಂದಕ್ಕೆ ಮಾತಾಡಿ, ಇಲ್ಲ ನಾನು ಟೈಮ್ ವೇಸ್ಟ್ ಮಾಡಬೇಡಿ. ಇಲ್ಲ ಮ್ಯಾಮ್ ನಾನು ಮಾಡ್ತೀನಿ ಅಂತ. ಸೊ ಆಡಿಯೋ ಮೆಸೇಜಲ್ಲಿ ನಾನು ಹೇಳಿಬಿಟ್ಟು ನಾನು ಅವ್ರಿಗೆ ಒಂದು ಚಾಟ್ ಕಳಿಸ್ಬಿಟ್ಟು ಇದನ್ನು ಫಾಲೋ ಮಾಡೋಕ್ಕೆ ಹೇಳಿ ಅವ್ರಿಗೆ ಅಂದೆ. ಮೆಂಟಲಿ ವರ್ಕೌಟ್ ಮಾಡಬೇಕು, ಮೆಡಿಟೇಷನ್ ನಮ್ಮ ಸೆಷನ್ಸಲ್ಲಿ ಏನೇನಿದೆ ಅವೆಲ್ಲ ನೀವು ಮಾಡ್ತಾ ಇದ್ದೀರಾ, ಓಕೆ. ಬಟ್ ಇದನ್ನು ನೀವು ಮಾಡಲೇಬೇಕು, 7 ಡೇಸ್ ಆದಮೇಲೆ ಅಪ್ಡೇಟ್ ಮಾಡಿ ಅಂತ ಹೇಳಿದೆ. ನಮ್ಮ ಟೀಮ್ ಫಾಲೋ ಅಪ್ ಮಾಡಿದ್ರು. ಸೊ 7 ಡೇಸ್ ಆಯಿತು, ಅವರು ಸ್ಟಾಪ್ ಮಾಡಿದ್ದಾರೆ ಡ್ರಿಂಕ್ಸ್ ಮಾಡೋದು, ಕುಡಿಯೋದೆಲ್ಲ. ಆಟೋಮೆಟಿಕ್ಕಾಗಿ ಅವರಿಗೆ ಬ್ಯಾಕ್ ಪೇನ್ ಇತ್ತು, ಬಿ ಪಿ ಇತ್ತು, ಹಾರ್ಟ್ ಪ್ರಾಬ್ಲಮ್ ಇತ್ತು, ಲಂಗ್ಸ್ ಇಶ್ಯೂ ಇತ್ತು. ಏನು ಮ್ಯಾಜಿಕ್ ಅಂತ ಅಂದರೆ ಈ 30 ಡೇಸಲ್ಲಿ ಅವ್ರಿಗೆ ಬ್ಯಾಕ್ ಪೇನ್ ಇಲ್ಲ, ಲಂಗ್ಸ್ ಪ್ರಾಬ್ಲಮ್ ಇಲ್ಲ, ಡಾಕ್ಟರ್ ಹತ್ರ ಚೆಕ್ ಮಾಡಿದ್ದಾರೆ, ಎಲ್ಲ ನಾರ್ಮಲ್ ಬಂದಿದೆ. ಆ್ಯಂಡ್ ಖುಷಿ ಏನಂದರೆ ವಿತಿನ್ 30 ಡೇಸಲ್ಲಿ ಅವರು 30,000 35,000 ಉಳಿತಾಯನೂ ಮಾಡಿದ್ದಾರೆ. ಅದರಿಂದ ಉಳಿತಾಯನೂ ಮಾಡಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ಅವರ ವೆಯ್ಟ್ ಕೂಡ 12 kg ಇಳಿಸಿದ್ದಾರೆ. 12 kg ಕಡಿಮೆ ಆಗಿದೆ, 35,000 ದುಡ್ಡು ಉಳಿದಿದೆ, ಓಕೆ. ಆ್ಯಂಡ್ ಈಗ ಏನು ಮ್ಯಾಜಿಕ್ ಅಂದರೆ, ಏನಾದರೂ ತಿನ್ನೋಣ ಅಂತ ಹೋದರೆ ಬೇಡ, ಅದ್ರ ಬದಲು ಹಣ್ಣು ತಿನ್ಬಿಡೋಣ ಬಿಡು, ಅದ್ರ ಬದಲು ಏನು ಜ್ಯೂಸ್ ಕುಡಿಯೋಣ ಬಿಡು, ಎಳ್ನೀರು ಕುಡಿಯೋಣ ಬಿಡು, ಈ ಥಾಟು ತಾನಾಗೇ ಬಂದಿದೆಯಂತೆ. ರೀಸೆಂಟಾಗಿ ಒಂದು ಪಾರ್ಟಿ ಇತ್ತಂತೆ ಅವ್ರ ಫ್ರೆಂಡು, ಅಲ್ಲೂ ಕೂಡ ಅವ್ರಿಗೇನೂ ತೊಗೊಳಕ್ಕಾಗಿಲ್ವಂತೆ. ಎಲ್ಲರೂ ಶಾಕ್ ಆಗಿದ್ದಾರೆ ಹೆಂಗಿದೆಲ್ಲ ಅಂತ. ಅವಾಗ ಅವರು ನಮ್ಮದು ವಿಡಿಯೋ ತೋರಿಸ್ಬಿಟ್ಟು ಇವ್ರದ್ದು ಗೈಡೆನ್ಸಲ್ಲಿ ನಾನು ಸೆಷನ್ ಅಟೆಂಡ್ ಮಾಡ್ತಾ ಇದ್ದೀನಿ, ಇಟ್ಸ್ ಅಮೇಝಿಂಗ್. ಆ್ಯಂಡ್ ಖುಷಿ ಏನಂತ ಅಂದರೆ ನನ್ನ ಸಾಲ ಕೂಡ ಏನು ಬೇಗ ಕ್ಲಿಯರ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಈ 30 ಡೇಸಲ್ಲೇ ನಾನೊಬ್ಬರು ಫೈನಾನ್ಷಿಯಲ್ ಅಡ್ವೈಸರ್ನ ಮೀಟ್ ಮಾಡಿ ಪ್ಲ್ಯಾನ್ ತೊಗೊಂಡು ಕೆಲವೊಂದೆಲ್ಲ ನಾನೆಲ್ಲ ಕ್ಲಿಯರ್ ಮಾಡಿಕೊಂಡೆ. ಸಮ್ವೇರ್ ನನಗೆ ಫೈನಾನ್ಷಿಯಲಿ, ಫಿಸಿಕಲಿ, ಹೆಲ್ತ್ ಎಲ್ಲನೂ ಸಖತ್ತಾಗಿ ಆಗ್ತಾ ಇದೆ. ಆ್ಯಂಡ್ ನಾನು ಯಾಕೆ ಸುಮ್ಮನೆ ತಿಂತಾ ಇದ್ದೆ, ಸುಮ್ಮನೆ ತಿನ್ನೋದ್ರಿಂದ ಮೆಂಟಲಿ ಇಷ್ಟೊಂದು ಡಿಸಾರ್ಡರ್ಸ್ ಇದೆಯಾ ನನಗೆ, ಆ್ಯಂಡ್ ಕಂಟ್ರೋಲಿಂಗ್ ಕೆಪಾಸಿಟಿ ನಮ್ಮ ಒಳಗಡೆ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತಾಗಿದೆ ನನಗೆ ಇದರಿಂದ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರಂತೆ. ಸೊ ಹಾಗಾಗಿ ಊಟನ ಸುಮ್ಮನೆ ತಿನ್ನೋದ್ರ ಬದಲು, ಏನು ಸಿಗುತ್ತೆ ಎಲ್ಲ ಸುಮ್ಮನೆ ತಿನ್ನೋದ್ರ ಬದಲು, ನಾನು ಲಾಸ್ಟ್ ಎಪಿಸೋಡಲ್ಲೂ ಹೇಳಿದ್ದೆ, ನಾಳೆನೂ ಇರ್ತೀನಿ ತಿನ್ನೋಣ, ನಾಳೆ ಇದ್ದರೆ ತಿನ್ನೋಣ, ನಾಳೆ ಇರ್ತೀನಿ ತಿನ್ನೋಣ, ಹೋಗ್ಬಿಟ್ರೆ ಇದ್ದರೆ ತಿನ್ನೋಣ, ಓಕೆ. ಸೊ ಯಾವುದಕ್ಕೂ ಅಟ್ಯಾಚ್ ಆಗೋದು ಬೇಡ, ಸುಮ್ಮನೆ ತಿನ್ನೋದನ್ನು ಇವತ್ತು ಬೇಡ, ನಾಳೆ ಬಾ ಅಂತ ಪೋಸ್ಟ್ಪೋನ್ ಮಾಡೋಣ. ಸೊ ಎಲ್ಲವೂ ಕೂಡ ನಿಮಗೆ ಗೊತ್ತಿಲ್ಲ, ನಿಮ್ಮ ಲೈಫ್ ತುಂಬ ಈಸಿ ಆಗುತ್ತೆ, ತುಂಬ ಬ್ಯೂಟಿಫುಲ್ ಆಗುತ್ತೆ. ಸೊ ಏನು ತಿನ್ನಬೇಕು ಅಂತ ನಿಮ್ಮ ಹೊಟ್ಟೆನೇ ಗೈಡ್ ಮಾಡುತ್ತೆ, ನಿಮ್ಮ ಮೆದುಳು ಗೈಡ್ ಮಾಡುತ್ತೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬಾಡಿಯಲ್ಲಿ ತುಂಬ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ. ಆಲ್ರೆಡಿ ನಮ್ಮಲ್ಲಿರೋರು ಮಾಡ್ತಾ ಇರೋರು ಕಮೆಂಟ್ ಮಾಡಿ, ಆ್ಯಂಡ್ ಪೀಪಲ್ಗೂ ಹೆಲ್ಪ್ ಆಗಲಿ. ಥ್ಯಾಂಕ್ ಯು.